ಗಣೇಶನ ಮೇಲೆ ಕೋಪ ಮಾಡಿಕೊಂಡ ಸುಬ್ರಹ್ಮಣ್ಯ. ಅಂದವಾದ ಕೈಲಾಸದಲ್ಲಿ ಶಿವ ಹಾಗೂ ದೇವಿ ಪಾರ್ವತಿಯ ಪುತ್ರರಾದ ಗಣೇಶ ಹಾಗೂ ಸುಬ್ರಹ್ಮಣ್ಯ ಇಬ್ರು ಸಂತೋಷವಾಗಿ ಆಟಾಡ್ತಾ ಇದ್ರು. ಹಾಗೆ ಆಟಾಡಿ ತುಂಬಾ ಸುಸ್ತಾಗಿರೋದ್ರಿಂದ ಗಣೇಶನಿಗೆ ಹಸ್ವಾಗ್ತಾ ಇತ್ತು. ಅದನ್ನ ಸುಬ್ರಹ್ಮಣ್ಯ ಗಮನಿಸ್ದ. ಏನಣ್ಣ, ಹಸಿವಾಗ್ತಾ ಇದೆಯಾ? ಹೌದು ಸುಬ್ರಹ್ಮಣ್ಯ, ನಿನಗೆ ಗೊತ್ತಾಯ್ತು? ನೀವು ನಮ್ಮ ಅಣ್ಣ, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ಹೌದು ಸುಬ್ರಹ್ಮಣ್ಯ, ನನಗೆ ಲಡ್ಡು ತಿನ್ಬೇಕು ಅನಿಸ್ತಿದೆ. ಅಣ್ಣ, ನೀವು ಇಲ್ಲೇ ಕೂತ್ಕೊಳ್ಳಿ, ನಾನು ಹೋಗಿ ನಿಮಗೆ ತುಂಬಾ ಇಷ್ಟವಾದ ಲಡ್ಡನ್ನು ಮಾಡ್ಕೊಂಬರ್ತೀನಿ. ಹೌದಾ ಸುಬ್ರಹ್ಮಣ್ಯ, ಸರಿ, ಸ್ವಲ್ಪ ಬೇಗ ತಗೊಂಬ. ಹಾಗೆ ಗಣೇಶ ಅಲ್ಲೇ ಕೂತ್ಕೊಂಡಿದ್ದ. ಆವಾಗ ಸುಬ್ರಹ್ಮಣ್ಯ ತುಂಬಾನೇ ಪ್ರೀತಿಯಿಂದ ಅಣ್ಣನಿಗೋಸ್ಕರ ಲಡ್ಡುಗಳನ್ನ ಮಾಡಿ ತಗೊಂಡ್ ಬರಕ್ ಹೋದ. ಹೀಗಿರುವಾಗ ಈ ಕಡೆ ಭೂಲೋಕದಲ್ಲಿ ಗಣೇಶನ ಭಕ್ತನಾದ ರಂಗ ಅನ್ನುವವನು ಯಾವಾಗ್ಲೂ ಅಡವಿಗೆ ಹೋಗಿ ಅಲ್ಲಿರುವ ಮರಗಳನ್ನ ಕಡಿದು ಆ ಸೌದೆಗಳನ್ನ ಸಂತೆಗೆ ತಗೊಂಡು ಹೋಗಿ ಮಾರಿ ಅದರಲ್ಲಿ ಬರೋ ಹಣದಲ್ಲಿ ಜೀವನ ಸಾಗಿಸ್ತಿದ್ದ. ಅವನು ಆ ಸಮಯದಲ್ಲಿ ಯಾವಾಗ್ಲೂ ತರ ಅಡವಿಗೆ ಬಂದಿದ್ದ. ಆವಾಗ ಒಂದು ಹುಲಿ ಅವನನ್ನ ತಿನ್ನೋ ಪ್ರಯತ್ನ ಮಾಡಿತ್ತು. ಅದನ್ನು ಗಮನಿಸಿದ ರಂಗ ಆ ಹುಲಿಯಿಂದ ತಪ್ಪಿಸ್ಕೊಂಡು ಸ್ಪೀಡಾಗಿ ಓಡ್ ಹೋಗ್ತಾ ಇದ್ದ. ಆವಾಗ ಅವನ ಇಷ್ಟ ದೈವವಾದ ಗಣೇಶನ ಹತ್ತಿರ ಬೇಡ್ಕೊಂಡ. ವಿನಾಯಕ, ನೀನೇ ನನ್ನನ್ನು ಕಾಪಾಡಬೇಕಪ್ಪ. ನನ್ನ ಕುಟುಂಬ ನನ್ನನ್ನೇ ನಂಬಿದೆ, ಇದರಿಂದ ಹೇಗಾದ್ರೂ ನನ್ನನ್ನು ಕಾಪಾಡು. ಹಾಗೆ ಅವನ್ ಬೇಡ್ಕೊಂಡಿದ್ದು ಕೈಲಾಸದಲ್ಲಿದ್ದ ಗಣೇಶನಿಗೆ ಕೇಳಿತು. 1 ನಿಮಿಷ ಕೂಡ ಆಲಸ್ಯ ಮಾಡದೆ ಮೂಷಿಕ ವಾಹನದಲ್ಲಿ ಹತ್ತಿ ಭೂಲೋಕಕ್ಕೆ ಹೋಗಿ ಆ ಹುಲಿಯನ್ನ ಗಣೇಶ ಬೆದರಿಸಿ ರಂಗನ ಹುಲಿಯಿಂದ ಕಾಪಾಡಿದ್ರು. ಆವಾಗ ರಂಗ ಅವನು ಪ್ರತಿದಿನ ಪೂಜೆ ಮಾಡುವ ಆ ಗಣೇಶ ಅವನಿಗೋಸ್ಕರ ಬಂದು ಅವನನ್ನ ಕಾಪಾಡಿದ್ರಿಂದ ಖುಷಿಯಾಗಿದ್ದ. ನನಗೋಸ್ಕರ ಬಂದ್ರ ಸ್ವಾಮಿ, ಯಾರಿಗೂ ಸಿಗದಿರುವ ಅದೃಷ್ಟ ನನಗೆ ಸಿಕ್ಕಿದೆ. ನನ್ನ ಭಕ್ತ ಅಪಾಯದಲ್ಲಿರುವಾಗ ಅವನನ್ನು ಕಾಪಾಡಲು ನಾನ್ ಬರುವುದಿಲ್ವಾ ಸ್ವಾಮಿ? ನನಗೋಸ್ಕರ ಇಷ್ಟು ದೂರ ಬಂದ್ರಿ, ನನ್ನ ಮನೆ ತನಕ ಬಂದು ಸ್ವಲ್ಪ ಊಟ ಮಾಡಿ ಹೋಗಿ. ನೀನು ಇಷ್ಟು ಪ್ರೀತಿಯಿಂದ ಕರಿಬೇಕಾದ್ರೆ ನಾನು ಬರೋದಿಲ್ಲ ಅಂತ ಹೇಳ್ತೀನಾ? ಹಾಗೆ ರಂಗ ಪ್ರೀತಿಯಿಂದ ಕರೆದಿದ್ರಿಂದ ಗಣೇಶ ಸರಿ ಅಂತ ರಂಗನ ಮನೆಗೆ ಹೋದ. ಅಲ್ಲಿ ರಂಗ ತುಂಬಾನು ಬೇಜಾರಲ್ಲಿದ್ದ. ಏನಾಯ್ತು, ಯಾಕೆ ಚಿಂತೆಯಲ್ಲಿದ್ದೀರಾ? ಏನಿಲ್ಲ ಸ್ವಾಮಿ, ನಮ್ಮ ಮನೆ ತುಂಬಾ ಚಿಕ್ಕದು, ಇದು ನಿಮಗೆ ಸರಿಯಾಗುತ್ತಾ ಇಲ್ವಾ ಅಂತ. ಮನೆ ಚಿಕ್ಕದೋ ದೊಡ್ಡದೋ, ಆ ಮನೆಯಲ್ಲಿರುವವರ ಮನಸ್ಸು ದೊಡ್ಡದಾಗಿರಬೇಕು ಸ್ವಾಮಿ. ನೀವು ನಮ್ಮ ಮನೆಗೆ ಬರ್ಲಿಕ್ಕೆ ನಾವು ಅದೃಷ್ಟ ಮಾಡಿರ್ಬೇಕು. ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನಿಮಗೆ ತಿನ್ಲಿಕ್ಕೆ ಏನಾದ್ರೂ ಮಾಡ್ಕೊಂಬರ್ತೀನಿ. ಸರಿ, ಬೇಗ ತಗೊಂಬ, ನನಗೆ ತುಂಬಾ ಹಸಿವಾಗ್ತಿದೆ. ಹಾಗೆ ಗಣೇಶ ಹೇಳಿದ್ರಿಂದ ತಕ್ಷಣ ರಂಗ ಕುಟುಂಬದವರು ಎಲ್ರೂ ಸೇರಿ ಗಣೇಶನಿಗೋಸ್ಕರ ತುಂಬಾನೇ ಇಷ್ಟವಾದ ಕಡುಬುಗಳನ್ನು ಹಾಗೂ ಲಡ್ಡುಗಳನ್ನ ತಯಾರು ಮಾಡಿದ್ರು. ಹೀಗಿರುವಾಗ ಕೈಲಾಸದಲ್ಲಿ ಸುಬ್ರಹ್ಮಣ್ಯ ಕೂಡ ತನ್ನ ಅಣ್ಣನಿಗೋಸ್ಕರ ಲಡ್ಡುಗಳನ್ನ ತಯಾರು ಮಾಡಿ ಅದನ್ನ ತಗೊಂಡ್ ಬಂದು ಗಣೇಶನ ಹತ್ತಿರ ಬಂದ. ಆದ್ರೆ ಅಲ್ಲಿ ಗಣೇಶ ಇಲ್ಲ. ಸುಬ್ರಹ್ಮಣ್ಯ ಅವನ್ ಮನ್ಸಲ್ಲಿ, ಅರೆ, ಅಣ್ಣ ಎಲ್ಲಿ? ಇಲ್ಲೇ ತಾನೇ ಇರ್ಲಿಕ್ಕೆ ಹೇಳ್ದೆ, ಎಲ್ಲಿ ಹೋದ್ರು? ಒಂದು ಜಾಗದಲ್ಲಿ ಇರೋದಿಲ್ಲಲ್ಲ, ಎಲ್ಲಿಗೋದ್ರೋ ಏನೋ. ಇಲ್ಲೇ ಎಲ್ಲಾದ್ರೂ ಹತ್ತಿರದಲ್ಲಿ ಇರ್ಬೋದು. ಹಾಗಂತ ಅಂದ್ಕೊಂಡು ಸುಬ್ರಹ್ಮಣ್ಯ ಅಣ್ಣ ಗಣೇಶ ಎಲ್ಲಿ ಹೋದ್ನೋ ಅಂತ ಕೈಲಾಸದಲ್ಲಿ ಎಲ್ಲಾ ಜಾಗದಲ್ಲೂ ಹುಡುಕ್ತಾ ಇದ್ದ. ಹಾಗೇನೆ ಅಲ್ಲಿದ್ದವ್ರ ಹತ್ರ ವಿಚಾರಿಸ್ತಾ ಇದ್ದ. ಹಾಗೆ ಸುಬ್ರಹ್ಮಣ್ಯ ಕೈಲಾಸದಲ್ಲಿ ಎಲ್ಲಾ ಜಾಗದಲ್ಲೂ ಅವನ ಅಣ್ಣನಾದ ಗಣೇಶನನ್ನ ಹುಡುಕ್ತಾ ಇದ್ದ. ಹೀಗಿರುವಾಗ ಗಣೇಶ ಅವನ ಭಕ್ತನ ಮನೆಯಲ್ಲಿ ಸಂತೋಷವಾಗಿದ್ದ. ಅವನ ಭಕ್ತನಾದ ರಂಗ ಅವನಿಗಿಷ್ಟವಾದ ಕಡುಬುಗಳನ್ನು ಹಾಗೂ ಲಡ್ಡುಗಳನ್ನು ಮಾಡಿ ಗಣೇಶನಿಗೆ ತಗೊಂಡ್ ಬಂದ್ ಕೊಟ್ಟ. ಸ್ವಾಮಿ, ನಿಮಗೆ ಇಷ್ಟವಾದ ಅಡಿಗೆಯನ್ನೇ ಮಾಡಿದ್ದೀನಿ, ಊಟ ಮಾಡಿ. ಹಾ, ಇದು ನನಗೆ ತುಂಬಾ ಇಷ್ಟ, ಬೇಗ ತಿಂತೀನಿ. ಹೌದಾ ಸ್ವಾಮಿ, ಊಟ ಮಾಡಿ. ಇದನ್ನು ತಿಂದರೆ ನನಗೆ ಸಮಾಧಾನವಾಗುತ್ತೆ, ಅಷ್ಟೊಂದು ಹಸಿವಾಗ್ತಿದೆ. ಹಾಗೆ ಗಣೇಶ ಅವನ ಭಕ್ತ ಮಾಡಿಕೊಟ್ಟ ಲಡ್ಡುಗಳನ್ನು ಕಡುಬುಗಳನ್ನು ತಿಂದು ಅವನ ಹಸಿವನ್ನ ತೀರಿಸ್ಕೊಂಡ. ಹಾಗೆ ಸ್ವಲ್ಪ ಸಮಯ ತನ್ನ ಭಕ್ತನ ಜೊತೆನೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಾ ಇದ್ದ. ಹೀಗಿರುವಾಗ ಈ ಕಡೆ ಸುಬ್ರಹ್ಮಣ್ಯ ಗಣೇಶನನ್ನು ಎಷ್ಟೇ ಹುಡುಕಿದ್ರೂ ಸಿಗ್ಲಿಲ್ಲ ಅನ್ನೋದ್ರಿಂದ ತುಂಬಾನು ಬೇಜಾರ್ ಮಾಡ್ಕೊಂಡ. ಅಣ್ಣ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಹಸಿವಾಗ್ತಿದೆ ಅಂತ ಬೇರೆ ಹೇಳಿದ್ರು. ಬೇಗ ಬಂದ್ರೆ ಚೆನ್ನಾಗಿರ್ತಿತ್ತು, ಅದುವರೆಗೂ ನಾನು ಇಲ್ಲೇ ಇರ್ತೀನಿ. ಹಾಗೆ ಸುಬ್ರಹ್ಮಣ್ಯ ಗಣೇಶನಿಗೋಸ್ಕರ ಕಾಯ್ತಾ ಇದ್ದ. ಗಣೇಶ ಭೂಲೋಕಕ್ಕೆ ಬಂದ ಕೆಲ್ಸನೂ ಮುಗಿದೋಯ್ತು. ನೀವು ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರಿ, ನಾನು ಹೊರಡ್ತೀನಿ. ನೀವು ನಮ್ಮ ಮನೆಗೆ ಬಂದಿದ್ದು ನಮ್ಮ ಭಾಗ್ಯ ಸ್ವಾಮಿ, ನಮಗೆ ಆಶೀರ್ವಾದ ಮಾಡಿ. ನಿಮ್ಮ ಕುಟುಂಬ ಯಾವಾಗಲೂ ಸಂತೋಷವಾಗಿರಲಿ. ಹಾಗೆ ಗಣೇಶ ತನ್ನ ಭಕ್ತನನ್ನು ಆಶೀರ್ವಾದ ಮಾಡಿ ಅಲ್ಲಿಂದ ಕೈಲಾಸಕ್ಕೆ ಹೊರಟ.
ಹಾಗೆ ಸ್ವಲ್ಪ ಸಮಯದಲ್ಲಿ ಮೂಷಿಕ ವಾಹನದಲ್ಲಿ ಅವನು ಕೈಲಾಸಕ್ಕೂ ಬಂದು ಸೇರಿದ. ಆವಾಗ ಗಣೇಶನನ್ನ ನೋಡಿ ಸುಬ್ರಹ್ಮಣ್ಯ ತುಂಬಾನು ಸಂತೋಷಪಟ್ಟ. ಅಣ್ಣ ಬಂದ್ರಾ? ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ತುಂಬಾ ಹಸಿವಾಗ್ತದೆ ಅಂತ ಹೇಳಿದ್ರಿ. ಈ ಸಮಯದಲ್ಲಿ ಎಲ್ಲಿ ಹೋಗಿದ್ರಿ? ಅದು ಏನಿಲ್ಲ ಸುಬ್ರಹ್ಮಣ್ಯ, ಇದು ನಿಮಗೋಸ್ಕರ ಲಡ್ಡು ಮಾಡಿದ್ದೀನಿ, ತಗೊಳ್ಳಿ. ಇಲ್ಲ ಸುಬ್ರಹ್ಮಣ್ಯ, ನನಗಿವಾಗ ಬೇಡ, ಇವಾಗ ಹಸಿವಾಗ್ತಾ ಇಲ್ಲ. ಏನಣ್ಣ, ಇವಾಗ ತಾನೇ ಹೇಳಿದ್ರಿ ಹಸಿವಾಗ್ತಾ ಇದೆ ಅಂತ. ನಾನು ಮೊದಲೇ ಊಟ ಮಾಡಿದೆ, ನನಗಿವಾಗ ಹಸಿವಾಗ್ತಿಲ್ಲ. ಹಾಗೆ ಗಣೇಶ ಹೇಳಿ ಅಲ್ಲಿಂದ ಹೋದ. ಅದನ್ನು ನೋಡಿ ಸುಬ್ರಹ್ಮಣ್ಯನಿಗೆ ತುಂಬಾನು ಚಿಂತೆಯಾಯಿತು. ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡು ಸುಬ್ರಹ್ಮಣ್ಯ ಬೇಜಾರು ಮಾಡ್ಕೊಳ್ತಿದ್ದ. ಅಣ್ಣ ಯಾಕೆ ಈ ಥರ ಮಾಡ್ತಿದ್ದಾರೆ? ಹಸಿವಾಗುತ್ತೆ ಅಂತ ಹೇಳಿದ್ರು, ಆ ನಂತರ ಎಲ್ಲಿ ಹೋಗಿ ಊಟ ಮಾಡಿದ್ರು? ನನಗೆ ತುಂಬ ಬೇಜಾರಾಗ್ತಿದೆ. ತುಂಬ ಆಸೆಯಿಂದ ಲಡ್ಡು ಮಾಡ್ಕೊಂಬಂದೆ, ಬೇಡ ಅಂತ ಹೇಳಿದ್ರು. ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ದಾರಾ? ಹಾಗಂತ ಸುಬ್ರಹ್ಮಣ್ಯ ತುಂಬಾನು ಬೇಜಾರು ಮಾಡ್ಕೊಳ್ತಿದ್ದ. ಅದನ್ನ ಅಲ್ಲೇ ಇದ್ದ ನಂದಿ ಗಮನಿಸ್ತಾ ಇದ್ದ. ಆವಾಗ ಸುಬ್ರಹ್ಮಣ್ಯ ಬೇಜಾರು ಮಾಡ್ಕೊಳ್ಳೋದನ್ನ ನೋಡಿ ನಂದಿಗೂ ತುಂಬಾ ಬೇಜಾರಾಯಿತು. ನಂದಿ ಅವನ್ ಮನ್ಸಲ್ಲಿ, ಅಯ್ಯೋ, ಸುಬ್ರಹ್ಮಣ್ಯ ಯಾಕೆ ಚಿಂತೆಯಲ್ಲಿದ್ದಾರೆ? ಏನಾಯ್ತು? ವಿನಾಯಕ ಸುಬ್ರಹ್ಮಣ್ಯನಿಗೆ ಏನಾದರೂ ಜಗಳನಾ? ಸುಬ್ರಹ್ಮಣ್ಯ ಚಿಂತೆಯಲ್ಲಿರುವುದನ್ನು ನಾನು ನೋಡಲೇ ಇಲ್ಲ. ಮೊದಲು ಇದನ್ನು ವಿನಾಯಕನ ಬಳಿ ಹೇಳಬೇಕು. ಹಾಗಂತ ಅನ್ಕೊಂಡು ನಂದಿ ತಕ್ಷಣ ಗಣೇಶನ ಹತ್ತಿರ ಹೋದ. ಗಣೇಶನ ಹತ್ತಿರ ನಡೆದ ಎಲ್ಲ ವಿಷಯನೂ ಹೇಳಿದ. ಹೌದಾ ನಂದೇಶ, ಸುಬ್ರಹ್ಮಣ್ಯನ ಚಿಂತೆಗೆ ಏನು ಕಾರಣ? ಗೊತ್ತಿಲ್ಲ ವಿನಾಯಕ, ನಾನು ಕೇಳಲಿಲ್ಲ. ನಿಮ್ಮಿಬ್ಬರ ನಡುವೆ ಜಗಳ ಅಂತ ಅನ್ಕೊಂಡೆ. ಯಾಕೆ ಕೇಳಲಿಲ್ಲ ನಂದೇಶ? ನೀವೇ ಹೋಗಿ ಕೇಳಿ, ನಿಮ್ಮಿಂದನೇ ಸುಬ್ರಹ್ಮಣ್ಯ ಚಿಂತೆಯನ್ನು ನೀಗಿಸಬಹುದು. ಸರಿ, ನಾನೇ ಹೋಗಿ ಕೇಳ್ತೀನಿ. ಹಾಗೆ ಗಣೇಶ ತಕ್ಷಣ ಸುಬ್ರಹ್ಮಣ್ಯನ ಹತ್ರ ಹೋದ. ಅಲ್ಲಿ ಸುಬ್ರಹ್ಮಣ್ಯ ಕೂತ್ಕೊಂಡು ಪಾಪ ಬೇಜಾರ್ ಮಾಡ್ಕೊಳ್ತಿದ್ದ. ಅದನ್ನ ನೋಡಿ ಗಣೇಶನಿಗೂ ಬೇಜಾರಾಯಿತು. ಏನಾಯ್ತು ಸುಬ್ರಹ್ಮಣ್ಯ, ತುಂಬ ಚಿಂತೆಯಲ್ಲಿದ್ದೀಯಾ? ಏನಾಯ್ತಣ್ಣ? ಯಾಕೆ ನಾನು ಮಾಡಿದ ಲಡ್ಡನ್ನು ತಿನ್ನಲಿಲ್ಲ? ಎಲ್ಲಿ ಹೋದ್ರಿ? ಏನು ಅಂತ ಕೂಡ ಹೇಳಲಿಲ್ಲ. ಅಯ್ಯೋ ಸುಬ್ರಹ್ಮಣ್ಯ, ಏನೂ ಇಲ್ಲ. ನನ್ನ ಭಕ್ತ ಅಪಾಯದಲ್ಲಿದ್ದಾನೆ ಅಂತ ಕರೆದ, ಅದರಿಂದ ನಾನು ಭೂಲೋಕಕ್ಕೆ ಹೋಗಿದ್ದೆ. ಆವಾಗ ಗಣೇಶ ಭೂಲೋಕದಲ್ಲಿ ನಡೆದಿದ್ದೆಲ್ಲವನ್ನ ಸುಬ್ರಹ್ಮಣ್ಯನ ಹತ್ರ ಹೇಳ್ದ. ಅದನ್ನು ಕೇಳಿದಾಗ್ಲೇ ಸುಬ್ರಹ್ಮಣ್ಯನಿಗೆ ಅರ್ಥ ಆಯ್ತು ನಿಜವಾಗ್ಲೂ ಏನ್ ನಡೀತು ಅನ್ನೋದು. ಹೌದಾ, ನೀವು ಹೋಗಿ ಒಳ್ಳೆಯದನ್ನೇ ಮಾಡಿದ್ದೀರಾ. ಸರಿ ಸುಬ್ರಹ್ಮಣ್ಯ, ಬಾ ನಾವು ಹೋಗಿ ಲಡ್ಡು ತಿನ್ನೋಣ. ನನಗೋಸ್ಕರ ತಾನೇ ಲಡ್ಡು ಮಾಡಿದ್ದು. ಅಣ್ಣ, ಲಡ್ಡು ತಗೊಳ್ಳಿ, ಆಟಾಡೋಣ. ಇಬ್ಬರು ತಿನ್ನೋಣ, ಯಾರು ಜಾಸ್ತಿ ತಿನ್ನೋದು ಅಂತ ನೋಡೋಣ. ಹಾಗೆ ಗಣೇಶ ಸುಬ್ರಹ್ಮಣ್ಯ ಇಬ್ರು ಕೂಡ ಲಡ್ಡುಗಳನ್ನ ತಿಂದು ಆಮೇಲೆ ಯಾವಾಗ್ಲೂ ತರ ಸಂತೋಷವಾಗಿ ಆಟಾಡ್ಕೊಳ್ತಾ ಇದ್ರು.